ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಸಿಂಪಲ್ ಆದಂಥ 2 ಸ್ಟೆಪ್ ಗ್ರ್ಯಾಂಡ್ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮೊದಲಿಗೆ ಸ್ಮಾಲ್ ಸೈಜ್ ಕ್ರಿಸ್ಟಲ್ ಬೀಡ್ನ 6 ಎಳೆ ದಾರದಲ್ಲಿ ಪೋಣಿಸಿಟ್ಕೊಂಡಿದ್ದೀನಿ. ಪೋಣಿಸಿ ಗಂಟು ಹಾಕ್ಕೊಂಡಿದ್ದೀನಿ. 10 ಅಥವಾ 11 ನಂಬರ್ ಕ್ರೋಶಾ ನೀಡಲ್ನ ತಗೊಂಡು ಈ ರೀತಿಯಾಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಆ ನಾಟ್ ಏನು ಹಾಕಿರ್ತೀವಿ ಅದು ಬ್ಯಾಕ್ ಸೈಡ್ ಬರೋ ರೀತಿ ಇಟ್ಕೊಂಡು ಲಾಕ್ ಮಾಡ್ಕೊಂಡಿದ ನಂತರ 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕಿದ ತಕ್ಷಣ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಪಕ್ಕದಲ್ಲೇ ಬಟ್ಟೆಗೆ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಮಾಡಬೇಕಂದ್ರೆ ಡಬಲ್ ಕ್ರೋಶಾನ ಮಾಡ್ಕೊಳ್ಬೇಕು. ಈಗ ಎರಡು ಚೈನು ಒಂದು ಕಂಬ ಆದಮೇಲೆ ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲೇ ಇನ್ನೊಂದು ಸಲ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಸೂಜಿ ಮೇಲೆ ದಾರ ಸುತ್ತಕೊಳ್ಳೋದು, ಪಕ್ಕದಲ್ಲೇ ಬಟ್ಟೆಗೆ ನೀಡಲ್ ಹಾಕಿ ದಾರನ ಮೇಲೆ ತರಬೇಕು. ಸೂಜಿ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದು ಮಾಡ್ಕೊಳ್ಳೋದು, ಇನ್ನು ಮಿಕ್ಕಿದ 2 ದಾರ ಒಂದು ಮಾಡ್ಕೊಳ್ಳೋದು. ಸೊ ಫಸ್ಟ್ ಸ್ಟಾರ್ಟಿಂಗ್ 2 ಚೈನ್ನ ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿ ಟೋಟಲ್ ಆಗಿ 4 ಆಗುತ್ತೆ. ಈಗ ಬೀಡ್ ಏನಿರುತ್ತೆ ಅದನ್ನು ಸರಿಸ್ಕೋಬೇಕು. ಸೂಜಿ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಬಟ್ಟೆಗೆ ಪಕ್ಕದಲ್ಲಿ ಹಾಕಿ ದಾರನ ಮೇಲೆ ಕೇಳ್ಕೊಂಡು ಬೀಡನ್ನ ಮುಂದಕ್ಕೆ ಸರಿಸಿ ಎರಡಕ್ಕೊಂದು ಮಾಡ್ಕೋಬೇಕು. ಮತ್ತು ಕಂಬಗಳನ್ನ ಹಾಕ್ಕೊಂಡು ಹೋಗ್ಬೇಕು. ಸ್ಟಾರ್ಟಿಂಗ್ 2 ಚೈನ್, ಅದಾದ ನಂತರ 3 ಡಬಲ್ ಕ್ರೋಶೆ, ಅದಾದ ನಂತರ ಒಂದು ಬೀಡನ್ನ ಹಾಕಿ ಒಂದು ಡಬಲ್ ಕ್ರೋಶೆ, ಮತ್ತು ಈಗ 4 ಡಬಲ್ ಕ್ರೋಶೆ ಮಾಡ್ಕೋಬೇಕಾಗುತ್ತೆ. ಸೊ ಟೋಟಲ್ ಆಗಿ 9 ಡಬಲ್ ಕ್ರೋಶೆ ಆಗುತ್ತೆ. ಸ್ಟಾರ್ಟಿಂಗ್ 4, 5ನೇದಕ್ಕೆ ಒಂದು ಬೀಡು, ಮತ್ತು ಅದಾದ ನಂತರ 4 ಡಬಲ್ ಕ್ರೋಶೆ ಈ ರೀತಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಈಗ 4ನೇ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ ಆದಮೇಲೆ 4ನೇ ಡಬಲ್ ಕ್ರೋಶೆ. ಸೊ ಈಗ ಇಲ್ಲಿಂದ 6 ಚೈನ್ಗಳನ್ನ ಹಾಕ್ಕೋಬೇಕಾಗುತ್ತೆ. ಸೊ 1 2 3 4 5 6 ಚೈನ್ ಹಾಕ್ಕೊಂಡು ಈಗ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ಕೋಬೇಕು. ಸುತ್ತಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೋಬೇಕು. ಸೊ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಒಂದು ಚೈನಷ್ಟು ಸ್ವಲ್ಪ ಹಿಂದಕ್ಕೆ ನೀಡಲ್ನ ಹಾಕಿ ದಾರನ ಮೇಲೆ ತರಬೇಕು. ಫಸ್ಟ್ 2 ದಾರ ಒಂದು ಮಾಡ್ಕೋಬೇಕು. ಸೊ ಫಸ್ಟ್ 2 ದಾರ ಒಂದು ಮಾಡ್ಕೊಳ್ಳೋದು, ಮಿಕ್ಕಿದ 2 ದಾರ ಒಂದು ಮಾಡ್ಕೊಳ್ಳೋದು. ಸೊ ಅಂದಾಜಲ್ಲಿ ನಾವಿಲ್ಲಿ 6 ಚೈನ್ನ 5 ಚೈನಷ್ಟು ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು. ಮತ್ತು ಈಗ ಫಸ್ಟ್ ನಾವು ಬಾಕ್ಸ್ ಹಾಕಿರ್ತೀವಲ್ಲ, 9 ಕಂಬ ಏನಿದೆ ಅದನ್ನು ನಾವು ಒಂದು ಬಾಕ್ಸ್ ಅಂತ ಕರಿತೀವಿ. ಅದೇ ರೀತಿ ರಿಪೀಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈಗ 6 ಚೈನ್ ಆದಮೇಲೆ 4 ಕಂಬಗಳನ್ನ ಹಾಕ್ಕೋಬೇಕು ಪಕ್ಕ. ಒಂದೇ ಹೋಲಲ್ಲಿ ಕೂಡ ಮಾಡ್ಕೋಬಾರ್ದು, ಮತ್ತು ತುಂಬ ಗ್ಯಾಪ್ ಕೊಟ್ಟು ಕೂಡ ಮಾಡ್ಕೊಳ್ಬಾರ್ದು. ನೋಡಿಕೊಂಡು ಒಂದು ಡಾಟ್ ಅಷ್ಟು ಗ್ಯಾಪ್ನ ಬಿಟ್ಟು ಕಂಬಗಳನ್ನ ಹಾಕ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನಾನು ಈ ರೀತಿ ಬೇಸ್ ಬರೋದು ಆಲ್ರೆಡಿ ತುಂಬ ಡಿಸೈನ್ನ ತೋರಿಸಿದ್ದೀನಿ. ಸೊ ಇಲ್ಲಿ 4 ಕಂಬ ಆದಮೇಲೆ ಬೀಡನ್ನ ಜರುಗಿಸ್ಕೊಂಡು ಸೂಜಿ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಬಟ್ಟೆಗೆ ನೀಡಲ್ ಹಾಕಿ ದಾರನ ತಂದು ಬೀಡನ್ನ ಮುಂದಕ್ಕೆ ಜರುಗಿಸ್ಕೊಳ್ಬೇಕು. ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಬಂದಿಲ್ಲ ಅಂದರೆ ಜರುಗಿಸ್ಕೊಂಡು ಎರಡಕ್ಕೊಂದು ಮಾಡ್ಕೋಬೇಕು. ಸೊ ಇದಿಷ್ಟ ಆದಮೇಲೆ ಮತ್ತೆ 4 ಕಂಬ ಹಾಕ್ಕೊಳ್ದು. ಸ್ಟಾರ್ಟಿಂಗ್ 4 ಕಂಬ, ಒಂದು ಬೀಡ್ ಹಾಕಿ ಕಂಬ, ಮತ್ತೆ 4 ಹಾಗೇನೆ ಕಂಬ ಹಾಕ್ಕೊಳ್ಳೋದು. ಇದೇ ರೀತಿಯಾಗಿ 9 ಡಬಲ್ ಕ್ರೋಶೆ, 6 ಚೈನು, 9 ಡಬಲ್ ಕ್ರೋಶೆ ಇದೇ ರೀತಿಯಾಗಿ ಪೂರ್ತಿ ಬೇಸ್ನ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ. ಸೀರೆ ಪೂರ್ತಿ ನೀವು ಬೇಕಿದ್ದಲ್ಲಿ ಕ್ರಿಸ್ಟಲ್ ಬೀಡ್ ಬದಲಿಗೆ ಬೇರೆ ಗೋಲ್ಡನ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು. ಅಥವಾ ಬೀಡೇ ಬೇಡ ಅಂತ ಇದ್ದಲ್ಲಿ ಹಾಗೇನೂ ಕೂಡ ಡಿಸೈನ ನೀವು ಟ್ರೈ ಮಾಡ್ಬೋದು. ಅಥವಾ ಕ್ರಿಸ್ಟಲ್ ಬೀಡು ಬಿಗ್ ಸೈಜ್ ಬೀಡ್ ಬರುತ್ತಲ್ಲ ಅದು ಕೂಡ ಬೇಕಿದ್ದಲ್ಲಿ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಈ ರೀತಿಯಾಗಿ ಆಚೆ ಸ್ವಲ್ಪ ಲೂಸ್ ಆಗಿರಬೇಕು, ತೀರಾ ಲೂಸ್ ಅಲ್ಲ. ಸೊ ಇಷ್ಟು ಲೂಸ್ ಆಗಿದ್ರೆ ಸಾಕು. ಇದೇ ರೀತಿಯಾಗಿ ಪೂರ್ತಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಇಲ್ಲಿ 6 ಚೈನ್ ಹಾಕಿದ್ದೀನಿ. ಈಗ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ಬೇಕು. ಸುತ್ತಕೊಂಡು 5 ಚೈನ್ಗಳಷ್ಟು ಗ್ಯಾಪ್ಗೆ ಅಂದಾಜಲ್ಲಿ ಸ್ವಲ್ಪ ಹಿಂದಕ್ಕೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೀಡಲ್ ಹಾಕಿ ದಾರನ ಮೇಲೆ ತರಬೇಕು. ಎರಡಕ್ಕೊಂದು ಮಾಡಬೇಕು. ಇದನ್ನು ನಾವು ಡಬಲ್ ಕ್ರೋಶಾ ಅಂತ ಕರಿತೇವೆ. ಸೊ ಇದೇ ರೀತಿ ಪೂರ್ತಿ ಮಾಡ್ಕೊಂಡಿದ್ದೀನಿ. ಎಂಡ್ವರೆಗೂ ಮಾಡ್ಕೊಂಡು ಹೋಗಬೇಕು. ಲಾಸ್ಟಲ್ಲಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಳ್ಳೋದು. ಸೊ ನೆಕ್ಸ್ಟ್ ಬೇರೆ ಕಲರ್ ದಾರನ ತಗೊಂಡು ಸ್ಟಾರ್ಟಿಂಗ್ 2 ಚೈನ್ ಏನು ಹಾಕಿರ್ತೀವಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ.
6 ಎಳೆ ದಾರನೇ ತಗೊಂಡಿದ್ದೀನಿ. ಅಲ್ಲಿ ಸ್ಟಾರ್ಟಿಂಗ್ ಲಾಕ್ ಮಾಡಿದ್ಮೇಲೆ 4 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸರಿ, 4 ಕಂಬಗಳೇನು ಕಾಣಿಸ್ತವೆ, ಪ್ರತಿಯೊಂದು ಕಂಬದ ಮೇಲೆ ಒಂದೊಂದು ಹೋಲ್ ಇರುತ್ತೆ, ಅಲ್ಲಿಗೆ 4 ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಸರ್ 4 ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿ ನಾವು ಕ್ರಿಸ್ಟಲ್ ಬೀಡ್ ಹಾಕಿ ಒಂದು ಕಂಬ ಮಾಡಿರ್ತೀವಲ್ಲ, ಅಲ್ಲಿವರೆಗೂ ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೋಬೇಕಾಗತ್ತೆ. ಅಥವಾ ನಿಮಗೆ ಸಿಂಗಲ್ ಕ್ರೋಶೆ ಬೇಡ ಅಂತಿದ್ದಲ್ಲಿ ಸ್ಟಾರ್ಟಿಂಗ್ 2 ಚೈನಲ್ಲಿ ಲಾಕ್ ಮಾಡ್ಕೊಂಡಿರ್ತೀರಲ್ಲ, ಅಲ್ಲಿಂದ 3 ಚೈನ್ ಹಾಕಿ 5ನೇ ಕಂಬ ಏನು ಕಾಣಿಸುತ್ತೆ ಅದ್ರ ಮೇಲೆ ಲಾಕ್ ಮಾಡ್ಕೊಳ್ಬೇಕು. ಸೊ ನೋಡಿ, ಇಲ್ಲಿವರೆಗೂ ಸಿಂಗಲ್ ಕ್ರೋಶೆ ಅಥವಾ ಚೈನ್ ಹಾಕ್ಕೋಬೋದು. ಈಗ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು 6 ಚೈನ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಈ ರೀತಿ ಡಬಲ್ ಕ್ರೋಶೆ ಮಾಡಿಕೊಂಡು ದಾರನ ಮೇಲೆ ಕೇಳ್ಕೊಳ್ಬೇಕು. ಮೇಲೆ ಕೇಳ್ಕೊಂಡು ಈ ರೀತಿಯಾದಂಥ ಸ್ಮಾಲ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡಬೇಕು. ಬೀಡ್ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ಸುತ್ತಕೊಳ್ಳೋದು, ಮತ್ತು ಅದೇ 6 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಎರಡಕ್ಕೊಂದು ಎರಡಕ್ಕೊಂದು. ಸೊ ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಳ್ಳೋದು, ಸೂಜಿ ಮೇಲೆ ದಾರ ಸುತ್ತಕೊಳ್ಳೋದು, ಅದೇ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಎರಡಕ್ಕೊಂದು. ಸೊ ಮತ್ತೆ ಬೀಡ್ ಇನ್ಸರ್ಟ್ ಮಾಡೋದು, ಸೂಜಿ ಮೇಲೆ ದಾರ ಸುತ್ತಕೊಳ್ಳೋದು, 2 ಕಂಬ. ಸ್ಟಾರ್ಟಿಂಗಲ್ಲಿ ಮಾತ್ರ 1 ಕಂಬ ಹಾಕಿರ್ತೀವಿ, ಅದಾದ ನಂತರ ಬೀಡ್ ಆದಮೇಲೆ 2 ಡಬಲ್ ಕ್ರೋಶೆನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಇಲ್ಲಿ 2ನೇ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ, ಎರಡಕ್ಕೊಂದು ಎರಡಕ್ಕೊಂದು. ಮತ್ತೆ ಬೀಡ್ ಇನ್ಸರ್ಟ್ ಮಾಡೋದು, 3 ಬೀಡ್ ಆದಮೇಲೆ 1 ಸಲ ಕಂಬ ಹಾಕ್ಕೋಬೇಕು. ಸೊ ಸ್ಟಾರ್ಟಿಂಗಲ್ಲಿ 1 ಕಂಬ, ಬೀಡ್ 2 ಕಂಬ, ಬೀಡ್ 2 ಕಂಬ, ಬೀಡ್ ಆದಮೇಲೆ 1 ಕಂಬ. ಈಗ 2 ಚೈನ್ ಹಾಕ್ಕೊಳ್ಳೋದು, ಸೂಜಿ ಮೇಲೆ ದಾರನ ಸುತ್ಕೋಬೇಕು. ಸುತ್ಕೊಂಡು ಅದೇ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಎರಡಕ್ಕೊಂದು ಮಾಡ್ಕೊಳ್ಳೋದು. ಸಾರಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈಗ 2 ಚೈನ್ ಹಾಕಿ ಕಂಬ ಆದಮೇಲೆ ದಾರನ ಮೇಲೆ ಕೇಳ್ಕೊಳ್ಬೇಕು. ಮೇಲೆ ಕೇಳ್ಕೊಂಡು ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋದು. ಈಗ ಒಂದೇ ಸಲ 2-3 ಬೀಡನ್ನ ನೀವು ನೀಡಲಲ್ಲಿ ತೊಗೊಳೋದ್ರಿಂದ ಸ್ವಲ್ಪ ಬೇಗ ಕೆಲಸ ಆಗುತ್ತೆ. ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ 2 ಕಂಬ ಹಾಕ್ಕೋಬೇಕು. ಸೊ ನಿಮಗೆ ರೈಟ್ ಸೈಡು 6 ಕಂಬ, ಲೆಫ್ಟ್ ಸೈಡು 6 ಕಂಬ ಬರುತ್ತೆ. ಸೊ ರೈಟ್ ಸೈಡ್ 6 ಕಂಬ ಆದಮೇಲೆ 2 ಚೈನ್, ಲೆಫ್ಟ್ ಸೈಡ್ 6 ಕಂಬ ಆದಮೇಲೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಮಾತ್ರ 1 ಕಂಬ, 3 ಬೀಡ್ ಆದಮೇಲೆ 1 ಕಂಬ. ಸೊ 2 ಚೈನ್ ಆದಮೇಲೆ 1 ಕಂಬ, 3 ಬೀಡ್ ಆದಮೇಲೆ 1 ಕಂಬ. ಈ ರೀತಿಯಾಗಿ ಕೌಂಟಿಂಗ್ ಇಟ್ಕೊಂಡ್ರೆ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ. ಸೊ ಇಲ್ಲಿ 1 ಕಂಬ ಆಗಿದೆ, ಮತ್ತೆ ಈಗ ಇನ್ನೊಂದು ಕಂಬ ಮಾಡ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ 12 ಡಬಲ್ ಕ್ರೋಶೆಗಳು ಬರಬೇಕಾಗುತ್ತೆ. ನಾನು ಹೇಳ್ತಿರೋದು ಅರ್ಥ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಟೋಟಲ್ ಆಗಿ 12 ಕಂಬ ಬರಬೇಕು, 6 ಬೀಡ್ಸು ಮತ್ತು 2 ಚೈನ್. ಸೊ ಆ 2 ಚೈನ್ ಏನು ಬರುತ್ತೆ ಅಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ತೀವಿ. ಸೊ ಇಲ್ಲಿ ಲಾಸ್ಟು ಬೀಡ್ ಹಾಕಿದ್ಮೇಲೆ 1 ಕಂಬ, 3rd ಬೀಡ್ ಆದಮೇಲೆ 1 ಕಂಬ ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ಕಾಣಿಸುತ್ತೆ, ಚಿಕ್ಕದಾಗಿ ಬರುತ್ತೆ ಆರ್ಚು, ತೀರಾ ದೊಡ್ಡದು ಬರೋದಿಲ್ಲ. ಅದಾದಮೇಲೆ ನಾವಿಲ್ಲಿ ಬೀಡ್ ಹಾಕ್ಕೊಂಡಿರ್ತೀವಲ್ಲ, 5th ನಮಗೆ ಡಬಲ್ ಕ್ರೋಶ ಏನು ಕಾಣಿಸುತ್ತೆ ಅದರ ಮೇಲೆ ಲಾಕ್ ಮಾಡ್ಕೋಬೇಕು. ಕ್ರಿಸ್ಟಲ್ ಬೀಡ್ ಇರುತ್ತಲ್ಲ, ಆ ಕಂಬದ ಹೋಲ್ ಮೇಲೆ ಲಾಕ್ ಮಾಡ್ಕೋಬೇಕು. ನೀಟಾಗಿ ಫಿಂಗರಲ್ಲಿ ಅಡ್ಜಸ್ಟ್ ಮಾಡಿದ್ರೆ ಆಯಿತು, ನೀಟಾಗಿ ಕೂತ್ಕೊಳ್ಳುತ್ತೆ ಡಿಸೈನು. ಸೊ ಈಗ ನೆಕ್ಸ್ಟ್ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, 6 ಚೈನ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಎರಡಕ್ಕೊಂದು ಮಾಡ್ಕೋಬೇಕು. ಮತ್ತು ಈಗ ದಾರನ ಮೇಲೆ ಕೇಳ್ಕೊಳ್ಳೋದು, ಒಂದು ಸ್ಮಾಲ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡಬೇಕು. ಒಂದು ಬೀಡ್ ಇನ್ಸರ್ಟ್ ಮಾಡೋದು, ಸೂಜಿ ಮೇಲೆ ದಾರ ಸುತ್ಕೊಂಡು ಮತ್ತೆ ಕಂಬ, ಎರಡಕ್ಕೊಂದು ಎರಡಕ್ಕೊಂದು, ಮತ್ತೆ ಇನ್ನೊಂದು ಕಂಬ ಮಾಡ್ಕೋಬೇಕು. ನಾವು ಸ್ಟಾರ್ಟಿಂಗ್ 1 ಕಂಬ ಮಾಡಿದ್ವಿ, 1 ಬೀಡ್ ಆಯಿತು. ಈಗ 2 ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀವಿ. ಕಂಬ ಅಥವಾ ಡಬಲ್ ಕ್ರೋಶ ಅಂತ ಕರಿತೀವಿ. 2 ಕಂಬ ಆದಮೇಲೆ ಈಗ ಮತ್ತೆ ಬೀಡ್ನ ಇನ್ಸರ್ಟ್ ಮಾಡ್ತೀನಿ. ಸೂಜಿ ಮೇಲೆ ದಾರ ಸುತ್ಕೊಂಡು ಅದೇ ಗ್ಯಾಪಲ್ಲಿ ಮತ್ತೆ 2 ಕಂಬ ಮಾಡ್ಕೋಬೇಕು. ಎರಡಕ್ಕೊಂದು ಎರಡಕ್ಕೊಂದು, ಮತ್ತೊಂದು ಡಬಲ್ ಕ್ರೋಶೆ, ಎರಡಕ್ಕೊಂದು ಎರಡಕ್ಕೊಂದು. ಈಗ ಬೀಡ್ ಇನ್ಸರ್ಟ್ ಮಾಡೋದು, ಸೂಜಿ ಮೇಲೆ ದಾರ ಸುತ್ಕೊಂಡು ಅದೇ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು
ಎರಡಕ್ಕೊಂದು. ಮತ್ತೆ ಈಗ 2 ಚೈನ್ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಅದೇ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಂದು ಡಬಲ್ ಕ್ರೋಶೆ. ಸೊ ಇವಾಗ 2 ಚೈನ್ ಆದ್ಮೇಲೆ ಒಂದು ಕಂಬ ಆಯ್ತಲ್ಲ, ಈಗ ದಾರನ ಮೇಲೆ ಕೇಳ್ಕೊಂಡು ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ಇನ್ಸರ್ಟ್ ಮಾಡೋದು, ಸೂಜಿ ಮೇಲೆ ದಾರ ಸುತ್ಕೊಂಡು ಕಂಬನ ಮಾಡ್ಕೋಬೇಕು. 2 ಕಂಬ ಮಾಡ್ಕೊಳ್ಳೋದು. ಸೊ 2 ಚೈನ್ ಆದಮೇಲೆ ಒಂದು ಕಂಬ ಬರುತ್ತೆ. ಅದಾದಮೇಲೆ 3 ಬೀಡ್ಸ್ ಆದಮೇಲೆ ಒಂದು ಕಂಬ. ಮಿಕ್ಕಿದ 2 ಕಡೆ ಕೂಡ 2 ಕಂಬಗಳನ್ನ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಇಷ್ಟೇ ಡಿಸೈನ್, ತುಂಬ ಈಸಿ ಇದೆ. ಗ್ರ್ಯಾಂಡ್ ಡಿಸೈನ್ ಬೇಕು ತುಂಬ ಕಡಿಮೆ ಸಮಯದಲ್ಲಿ ಅಂತಂದರೆ ಈ ಡಿಸೈನ್ನ ಟ್ರೈ ಮಾಡ್ಬೋದು. ತುಂಬ ಚಿಕ್ಕದಾಗಿ ಆರ್ಚ್ ಬರುತ್ತೆ ಮತ್ತು ಜಾಸ್ತಿ ಕುಚ್ಚುಗಳು ಕೂಡ ಬರುತ್ತೆ. ತುಂಬ ಬೇಗ ಆಗುತ್ತೆ ಅಂತ ಹೇಳೋದಿಲ್ಲ. ಸೊ ಆರ್ಚಿಗಳು ಚಿಕ್ಕದಾಗಿ ಬರೋದ್ರಿಂದ ಪಕ್ಕನೇ ಆರ್ಚಿಗಳನ್ನ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ನೋಡಿ, ನಾನು ಲಾಸ್ಟ್ ಬೀಡ್ನ ಇನ್ಸರ್ಟ್ ಮಾಡಿ ಲಾಸ್ಟ್ ಕಂಬ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ 5th ಡಬಲ್ ಕ್ರೋಶೆ ಏನು ಕಾಣಿಸುತ್ತೆ ಅದ್ರ ಮೇಲೆಗೆ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನ್. ಪುಟ್ಟದಾಗಿ ಬರುತ್ತೆ ಆರ್ಚ್, ನಿಮಗೆ ನೀಟಾಗಿ ಕಾಣಿಸುತ್ತೆ, ಕ್ಯೂಟಾಗಿ. ಸಿಲ್ಕ್ ಸ್ಯಾರಿಗೆಲ್ಲ ಆರಾಮಾಗಿ ಈ ಡಿಸೈನ್ ನೀವು ಟ್ರೈ ಮಾಡ್ಬೋದು. 5th ಹೋಲ್ ಏನು ಬರುತ್ತೆ ಅಲ್ಲಿಗೆ ನಾನಿಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ಡಿಸೈನ್, ತುಂಬ ಈಸಿ ಇದೆ. ಬಿಗಿನರ್ಸು ಆರಾಮಾಗಿ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಇಲ್ಲಿ ನಮಗೆ 2 ಚೈನ್ ಹಾಕಿರೋ ಹೋಲ್ ಕಾಣಿಸುತ್ತಲ್ಲ, ಇಲ್ಲಿಗೆ ನಾವು ಕುಚ್ಚು ಕಟ್ಕೊಳ್ಬೇಕಾಗುತ್ತೆ. ನೋಡಿ, ಈ ಹೋಲ್ ಗ್ಯಾಪ್ ಏನು ಕಾಣಿಸುತ್ತೆ ಅಲ್ಲಿಗೆ ಕುಚ್ಚು ಕಟ್ಕೊಳ್ಬೇಕು. ನಾನು ಪೂರ್ತಿ ಎಂಡಿಂಗ್ವರೆಗೂ ಈ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ಈ ರೀತಿಯಾಗಿ ಕಾಣಿಸುತ್ತೆ ಲಾಸ್ಟಲ್ಲಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಡಿಸೈನು. ಈ ಹೋಲಲ್ಲಿ ಏನು ಕಾಣಿಸುತ್ತೆ ಅಲ್ಲಿಗೆ ಕುಚ್ಚನ್ನ ಕಟ್ಕೋಬೇಕಾಗತ್ತೆ. ನಾನು ಇದಕ್ಕೆ 137 ದಾರನ ಕುಚ್ಚು ಕಟ್ಕೊಂಡಿದ್ದೀನಿ. ನೀವು 120ರಿಂದ 157ವರೆಗೂ ದಾರನ ಕುಚ್ಚು ಕಟ್ಕೊಳ್ಬೋದು. ಸೊ ನೋಡಿ, ಕುಚ್ಚು ಕಟ್ಟದ್ಮೇಲೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನು, ನನಗಂತೂ ತುಂಬ ಇಷ್ಟ ಆಯಿತು. ಸೊ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.